ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ಡೇ 4 ಡೆಹ್ರಾಡೂನಲ್ಲಿ, ಮತ್ತು ಇವತ್ತು ಟ್ರೆಕ್ಕಿಂಗ್ನ ಡೇ 1. ಸೊ ಇವತ್ತು ಡೇ ಪೂರ್ತಿ ಜರ್ನಿ ಇರುತ್ತೆ. ಸೊ ನಾನಿಲ್ಲಿ ಲೈವ್ ಫ್ರೀ ಹಾಸ್ಟೆಲಿಂದ ಚೆಕ್ಔಟ್ ಆಗಿಬಿಟ್ಟು ಕ್ಯಾಬ್ಸ್ ಬಂದಿದ್ದಾವಂತೆ ಪಿಕಪ್ ಪಾಯಿಂಟ್ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಬೇಸ್ ಕ್ಯಾಂಪ್ ರಾಣಚಟ್ಟಿ ಅಲ್ಲಿಗೆ ಹೋಗ್ತೀವಿ. ರಾಣಚಟ್ಟಿ ಈಸ್ ಎ ವಿಲೇಜು. ಅಲ್ಲಿಗೆ ರೀಚ್ ಆಗೋದು ಒಂದು 5 o'clock ಆಗ್ಬೋದು. ಸೊ ವೆದರ್ ಅಪ್ಡೇಟ್ಸು ಆಲ್ರೆಡಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ. ಡಿಸೆಂಬರ್ ಎಂಡ್ ಅಂದರೆ 31 ಜಾನ್ವರಿ 1 ನಾವು ಏನು ಟ್ರೆಕ್ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಸ್ನೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಆಲ್ರೆಡಿ. ಸೊ ಫಿಂಗರ್ ಕ್ರಾಸ್ಡ್, ಸ್ನೋ ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಸಿಗದೇನೂ ಇರ್ಬೋದು. ಬಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್, ಸ್ನೋ ಸಿಗ್ಬೋದು ಅಂತ ಅಂದ್ಕೊತೀನಿ. ಸೊ ನಮ್ಮದು ಪ್ಯಾಕಿಂಗ್ ಎಲ್ಲ ಆಗಿದೆ. ಇವಾಗ ಅಲ್ಲಿ ಟೆಂಪೋ ಟ್ರಾವೆಲರ್ಸ್ ಬಂದಿದೆ ಆಲ್ರೆಡಿ. ಅಲ್ಲಿ ಹೋಗ್ಬಿಟ್ಟು ಟೆಂಪೋ ಟ್ರಾವೆಲರಲ್ಲಿ ಹತ್ತೋಣ. ಮತ್ತು ವಾಪಸ್ಸು ಸೇಮ್ ಹಾಸ್ಟೆಲಿಗೆ ಬರ್ತೀನಿ. 4th ಚೆಕ್-ಇನ್ನು, 5th ಚೆಕ್ಔಟ್ ಇದೆ ಮತ್ತೆ. ಸೊ ಇವಾಗ ಸಮ್ಮಿಟ್ಗೆ ಹೋಗ್ಬಿಟ್ಟು ಟ್ರೆಕ್ನ ಕಂಪ್ಲೀಟ್ ಮಾಡೋದು ನೆಕ್ಸ್ಟ್ ಗೋಲು. ಬನ್ನಿ ಇವಾಗ ಡೇ ಟು ಡೇ ಅಂದರೆ ಈಚ್ ಡೇ ಏನಾಗುತ್ತೆ ಅನ್ನೋದನ್ನು ಒಂದೊಂದು ಎಪಿಸೋಡ್ ಥ್ರೂ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಪಿಕಪ್ ಪಾಯಿಂಟಲ್ಲಿದ್ದೀನಿ. ಬಸ್ಸು ಇದು ರೆಡಿ ಇದೆ ಆಂಚಾ ಟಾಪ್ಗೆ. ಸೀಟು ರೆಡಿ, ನಾನು ಅಂದರೆ ಫ್ರಂಟ್ ಸೀಟ್ ಇಟ್ಕೊಂಡು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನು ಹೊರಡೋದು 7 o'clock ಡಿಪಾರ್ಟಿಂಗ್ ಅಂತ ಹೇಳಿದರು. 7 o'clock ಆಯಿತು ಆಲ್ರೆಡಿ. ಇನ್ನು ಬ್ಯಾಗೆಲ್ಲ ಜೋಡಿಸ್ಬೇಕು ಇವರು. ಸೊ ನೋಡಿ, ಇದೆ ಆಂಚಾ ಟಾಪ್ಗೆ ಹೋಗೋ ಬಸ್ ಇದು. ನನಗೆ ಆಲ್ರೆಡಿ ನಂದು ಬ್ಯಾಗ್ ಇಲ್ಲಿದೆ. 7 o'clock ಆಯ್ತು, ಯಾಕೆ ರೆಡಿ ಮಾಡ್ತಾಯಿಲ್ಲ ಗೊತ್ತಾಗ್ತಾಯಿಲ್ಲ. ಸೊ ಅಸ್ಲಿ ಪಪ್ಪು ಡಾಬಾ ಏನಿದೆ, ಸೊ ಅದು ಪಿಕಪ್ ಪಾಯಿಂಟು. ಸೊ ಇಲ್ಲಿ ಟೋಟಲ್ಲು 3 ಬ್ಯಾಚ್ ಇದ್ದಾವೆ. 3 ಬ್ಯಾಚು ಅಂದರೆ 3 ಟ್ರೆಕ್ ಬ್ಯಾಚ್ ಇದೆ. ಒಂದು ಕೇದಾರ್ಕಾಂಠ ಇದೆ, ಇನ್ನೊಂದು ದಯಾರ ಬುಗಿಲ್ ಇದೆ, ಮತ್ತು ಆಂಚಾ ಟಾಪು. ಸೊ ಟೋಟಲ್ಲು 7 ಬಸ್ಸು, ಇಲ್ಲಿ 6 ಬಸ್ ಇದ್ದಾವೆ. ಸೊ ಇಲ್ಲಿ ಕೆಫೆ ಕಂಪ್ನಿ ಅಂತ ಏನೊಂದು ಕಾಫಿ ಇದೆ. ಇದು ಅಸ್ಲಿ ಪಪ್ಪು ಡಾಬಾ. ಸೊ ಇಲ್ಲಿದೆ ನೋಡಿ ಫೇಮಸ್ ಟ್ರ್ಯಾಕ್ಟರ್ ಫರ್ಗುಸನ್. ಸಿಕ್ಕಾಪಟ್ಟೆ ಫೇಮಸ್ ಟ್ರ್ಯಾಕ್ಟರ್ ಇದು. ಸುಮ್ಮನೆ ಆ್ಯಂಟಿಕ್ ಥರಲ್ಲಿ ತಂದು ನಿಲ್ಲಿಸಿದ್ದಾರೆ. ನೀಟಾಗಿದೆ. ಸೊ ವೆದರ್ ಅಪ್ಡೇಟ್ಸ್ ಏನು ಅಂದರೆ, ರಾತ್ರಿ ಸಿಕ್ಕಾಪಟ್ಟೆ ಫಾಗ್ ಇತ್ತು. ಕೆಲವೊಂದು ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಸೊ ನಮ್ಮ ಜೊತೆ ನಮ್ಮ ಬ್ಯಾಚಲ್ಲಿ ಬರ್ತಾರೋ ಆಂಚಾ ಟಾಪ್ ಟ್ರೆಕ್ಕಿಗೆ ಬರ್ತಾರೋ ಕೆಲವರು ಫ್ಲೈಟ್ ಕ್ಯಾನ್ಸಲ್ ಆಗಿ ಡೆಲ್ಲಿಯಿಂದ ಬಸ್ಸಲ್ಲಿ ಬರ್ತಾವ್ರೆ. ಸೊ ಫಾಗಿಂದ ಅವ್ರದ್ದು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಸೊ ಕೇದಾರ್ಕಾಂಠ ನೆನಪಾಗ್ತಾಯಿದೆ, ಲಾಸ್ಟ್ ಇಯರ್ ಹೋಗಿದ್ದು. ಇಲ್ಲಿ ಬಸ್ಗಳು ನೋಡಿ. ಸೊ ನೋಡಿ, ಎಲ್ಲ ಬಸ್ಗಳು ಹೋಗ್ಬಿಟ್ವು, ನಮ್ಮದು ಒಂದೇ ಉಳ್ಕೊಂಡಿದೆ ಆಂಚಾ ಟಾಪ್ ಇದೊಂದು. ಅವ್ರಿನ್ನೂ ಬರ್ತಾನೇ ಇದ್ದಾರೆ. 8 ಗಂಟೆ ಆಯಿತು, 7 ಗಂಟೆಗೆ ನಾವು ಬಿಡಬೇಕಿತ್ತು. ಸೊ 8 o'clock ಆಯಿತು. ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದಾರೆ. ಹೋದ ವರ್ಷ ಕೇದಾರ್ಕಾಂಠ ಟ್ರೆಕ್ಕಿಗೆ ಹೋದಾಗ್ಲೂ ಇಲ್ಲೇ ನಿಲ್ಲಿಸಿದ್ರು, ಇದೇ ಹೋಟೆಲ್ಲು. ಈ ಸರ್ತಿನೂ ಇಲ್ಲೇ ನಿಲ್ಲಿಸಿದ್ದಾರೆ. ದೋಸೆ ಬಂತು ಅನಿಸುತ್ತೆ. ಮಧ್ಯಾಹ್ನ 2:15 ಇವಾಗ. ಬಿಸಿಲು ಸರಿಯಾಗಿ ಹೊಡಿತದೆ. ಊಟ ಆಯಿತು. ಡ್ರೈವರಿಗೆ ಕೇಳಿದೆ ಇನ್ನೂ ಎಷ್ಟು ದೂರ ಇದೆ ಅಂತ. ಬೇಸ್ ಕ್ಯಾಂಪು ಇನ್ನೂ 50 ಕಿಲೋಮೀಟ್ರ್ ದೂರ ಇದೆ ಅಂತೆ ಬೇಸ್ ಕ್ಯಾಂಪು. ಸೊ ನನ್ನ ಪ್ರಕಾರ ಒಂದು ಅರ್ಧ 50-60%
ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ಒಂದು 4-4:30 ಹಂಗೆ ಅಥವಾ 3:30-4 ಗಂಟೆ ಹಂಗೂ ಸಹ ನಾವು ಬೇಸ್ ಕ್ಯಾಂಪ್ ರೀಚ್ ಆಗ್ಬೋದು, ಅದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಲ್ಲಿ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಡಿಲಕ್ಸ್ ಥಾಲಿ, ಅನ್ಲಿಮಿಟೆಡ್ ರೋಟಿ, ರೈಸು. ಸೊ ಜಸ್ಟು ಲಂಚ್ ಮುಗಿಸ್ಬಿಟ್ಟು ಇವಾಗ ಮತ್ತೆ ಸೊ ನೋಡಿ, ರಾಣಚಟ್ಟಿ ಬೇಸ್ ಕ್ಯಾಂಪಿಗೆ ಬಂದು ರೀಚ್ ಆಗಿದ್ದೀನಿ. ಈ ಥರ ಇದೆ ವ್ಯೂ. ಇದು ನಮ್ಮದು ಸ್ಟೇ ಏನಿದೆ ಬೇಸ್ ಕ್ಯಾಂಪಲ್ಲಿ ರೂಮು. ಅಲ್ಲಿಂದ ಇದು ಬಾಲ್ಕನಿಯಿಂದ ಈ ಥರ ಇದೆ ವ್ಯೂ. ಸೊ ಅಲ್ಲಿ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಸ್ನೋ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಲೋಕಲ್ಸು. ಸೊ ಇಲ್ಲಿ 3 ಜನ ಇದ್ದೀವಿ ಸ್ಟೇಯಲ್ಲಿ ರೂಮ್ ಒಳಗಡೆ. ರೂಮ್ ತೋರಿಸ್ತೀನಿ ಬನ್ನಿ. ಆಮೇಲೆ ಹಾಗೆ ಬೇಸ್ ಕ್ಯಾಂಪ್ದು ಟೂರು. ಆಮೇಲೆ ನಾವು ಆಲ್ರೆಡಿ 7000 ಫೀಟ್ ಎತ್ತರದಲ್ಲಿದ್ದೀವಿ ಸಿ ಲೆವೆಲಿಂದ. ಕೋಟ್ಗಾಂವ್ ಏನಿದೆ ಅದು 6000 ಫೀಟ್ ಇತ್ತು. ಸೊ ನೋಡಿ, ಈ ಥರ ಇದೆ ರೂಮು. ಸಿಂಗಲ್ ಬೆಡ್ಡು, ಡಬಲ್ ಬೆಡ್. ಇಲ್ಲಿ 3 ಜನ ಇದ್ದೀವಿ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕರೆಂಟ್ ಇಲ್ಲ ರೈಟ್ ನಾವು. ಈ ಥರ ಇದೆ. ಸೊ 3 ಜನ ಇಲ್ಲಿ, ಉಳಿದವರೆಲ್ಲ ಕೆಳಗಡೆ. ಸೊ ಇದು ಕಿಚನ್ನು. ಈ ಕಡೆ ಅದ್ರ ಪಕ್ಕದ್ದು ಇಲ್ಲಿದೆ, ಇದು ರೆಂಟಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಈ ಕಡೆ ಬೇರೆ ಬೇರೆ ರೂಮ್ಗಳಿದ್ದಾವೆ ಬೇರೆಯವ್ರಿಗೆ. ಸೊ ಇದು ಬ್ರೀಫಿಂಗ್ ಹಾಲು ಇಲ್ಲಿದೆಯಲ್ಲ ಇದು. ಸೊ ಇಲ್ಲಿ ಬೇಸ್ ಕ್ಯಾಂಪಲ್ಲಿ ವೆಟ್ ಟಾಯ್ಲೆಟ್ಸ್ ಇದೆ. ಅದಾದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಸಿಗೋದೆಲ್ಲ ಡ್ರೈನೇ. ಕ್ಯಾಂಪ್ ಸೈಟ್ 1, 2, 3 ಅಲ್ಲೆಲ್ಲ. ಸೊ ಕೆಳಗಡೆ ಹೋಗ್ಬರೋಣ ಬನ್ನಿ ಸುಮ್ಮನೆ. ಸೊ ನೋಡಿ, ಇದು ಇಂಡಿಯಾ ಹೈಕ್ಸ್ದು ಬೋರ್ಡ್ ಇಲ್ಲಿದೆ ರಾಣಚಟ್ಟಿ. ನಾನು ಹೇಳ್ದಂಗೆ ಆಲ್ರೆಡಿ ಸಿ ಲೆವೆಲಿಂದ 7000 ಫೀಟ್ ಎತ್ತರದಲ್ಲಿದ್ದೀವಿ. 7000 ಫೀಟು, 2134 ಮೀಟ್ರು. ಸೊ ಇದು ಆನ್ಚಾ ಟಾಪ್ಗೆ ಬೇಸ್ ಕ್ಯಾಂಪು. ಸೊ ನಾವಿರೋ ಹೋಟೆಲ್ಲು ತೋರಿಸ್ತೀನಿ ನೋಡಿ. ವ್ಯೂ ಈ ಥರ ಇದೆ ಇಲ್ಲಿಂದ. ಇದು ಹಳ್ಳಿ. ಇಲ್ಲೊಂದು ಕಾಲೇಜ್ ಇದೆ. ಇಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಈ ಕಡೆ ನೋಡಿದ್ರೆ ನಾವಿರೋದು ಈ ಹೋಟೆಲ್ಲು, ಹೋಟೆಲ್ ರಾಣಾ ಹೆರಿಟೇಜ್ ಅಂತೆ. ಸೊ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಅನ್ನಲ್ಲ. ಸೊ ನಾವಿರೋ ಹೋಟೆಲ್ಲು ಇಲ್ಲಿದೆ ನೋಡಿ, ಹೋಟೆಲ್ ರಾಣಾ ಹೆರಿಟೇಜು. ಅಲ್ಲೂ ಸಹ ಒಂದು ಇಂಡಿಯಾ ಹೈಕ್ಸ್ದು ಒಂದು ಬೋರ್ಡ್ ಇದೆ. ಸೊ ಇದನ್ನು ತೋರ್ಸೋಕ್ಕೋಸ್ಕರ ಕೆಳಗಡೆ ಬಂದೆ. ವಾಪಸ್ ಮೇಲೆ ಹೋಗ್ತೀನಿ ರೂಮ್ ಕಡೆ. ಇವಾಗ ಸೊ ಇಲ್ಲಿ 360 ಡಿಗ್ರಿ ವ್ಯೂ ಅಲ್ಲಿ ಅಲ್ಟಿಮೇಟ್ ವ್ಯೂ ಇದೆ ಈ ಹಳ್ಳೀಲಿ. ಇದೊಂದು ಟೆಂಪಲ್ ಇದೆ. ಸೊ ನೋಡಿ, ಫುಲ್ಲು ಸಖತ್ತು ವ್ಯೂ ಮಾತ್ರ. ಸೊ ಮೇಲ್ಗಡೆ ಹೋಗೋಣ. ಸೊ ಈ ಥರ ಇದೆ ವ್ಯೂ ಇಲ್ಲಿ. ಟೀ ಸ್ನ್ಯಾಕ್ಸು ರೆಡಿ ಇದೆಯಂತೆ. ಹೋಗೋಣ ಟೀ ಸ್ನ್ಯಾಕ್ಸ್ ಕುಡಿಯೋದಕ್ಕೆ. ಮಸ್ತಾಗಿದೆ. ಸೊ ಟೀ ಸ್ನ್ಯಾಕ್ಸ್ ಕುಡಿಯೋಕೆ ತಿನ್ನೋಕೆ ಹೋಗೋಣ. अंजा टॉप के सेकंड वाले में आया पीछे वाले में
हमें आगे नहीं। दो है बसेस थी। हमारा स्टार्ट होगा कल। हाँ वही वही सेम सेम। दो बसेस वही। हम लोग दो बसेस थी। हम लोग पहले बैठे थे, हम लोग आगे पहुंचे। 3 बजे आ गए। 3:50 को ही आ गए हम लोग। ಸೊ ಬೇಸ್ ಕ್ಯಾಂಪಲ್ಲಿ ನಂದು ಫಿಸಿಕಲ್ ಫಿಟ್ನೆಸ್ ಚೆಕ್ಕು ಮತ್ತು ಹೆಲ್ತ್ ಚೆಕಪ್ಪು, ಅದೇ ಫಿಸಿಕಲ್ ಫಿಟ್ನೆಸ್ ಹೆಲ್ತ್ ಚೆಕಪ್ಪು ಮತ್ತು ಡಾಕ್ಯುಮೆಂಟ್ಸ್ ಚೆಕಪ್ಪು ಎರಡೂ ಆಯಿತು. ಆಕ್ಸಿಜನ್ ಲೆವೆಲ್ಲು ಚೆಕ್ ಆಯಿತು. ರೆಂಟಲ್ಸ್ ತೊಗೊಂಡಾಯಿತು, ನಾನು ಏನೇನು ರೆಂಟ್ ತೊಗೊಂಡಿದ್ದೀನಿ ಅದೆಲ್ಲ. ಸೊ ಇಲ್ಲಿ ವೆದರ್ ಅಪ್ಡೇಟ್ ಏನು ಅಂದರೆ ಅಷ್ಟೊಂದೇನು ಚಳಿ ಇಲ್ಲ, ವಾರ್ಮಾಗೇ ಇದೆ. ಸ್ನೋ ಬೀಳೋ ಚಾನ್ಸಸ್ ತುಂಬ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ 5 ಗಂಟೆಗೆ ಇವಾಗ ಟೈಮು, ಇವಾಗ ಒಂದು ನಿಮಿಷ, ಟೈಮ್ ಇವಾಗ 4:50. 5 ಗಂಟೆ ಹಂಗೆ ಬ್ರೀಫಿಂಗ್ ಇದೆಯಂತೆ. ಆ ಬ್ರೀಫಿಂಗಲ್ಲಿ ಏನು ಅಂದರೆ ಟ್ರೆಕ್ ಟೈಮಲ್ಲಿ ಟ್ರೆಕ್ ಮಾಡುವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂದರೆ ಡೂ ಆ್ಯಂಡ್ ಡೋಂಟ್ ಡೂಸ್ ಏನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಟ್ರೆಕ್ ಬ್ರೀಫಿಂಗ್ ಒಂದು ಅಟೆಂಡ್ ಮಾಡಬೇಕು ಇವಾಗ 5 o'clock. ಸೊ ಸ್ನೋ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ದೂರದಲ್ಲಿ ಈ ಬೆಟ್ಟದ ಮೇಲೆ ಒಂದು ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಎಲ್ಲೂ ಸ್ನೋ ಕಾಣಿಸ್ತಾ ಇಲ್ಲ. ನಾವು ಬಂದು ವ್ಯಾನಿಂದ ಟಿಯಿಂದ ಕೆಳಗಡೆ ಇಳಿತಿದ್ದಂಗೆ ಈ ಹಳ್ಳಿ ಜನ ಎಲ್ಲ ಅಂಚೆ ಟಾಪಿಗೆ ಬಂದಿದ್ದಾರಾ, ಸ್ನೋ ಇಲ್ಲ, ಬರಫಿಲ್ಲ ಅಂತ ಹೇಳಿಬಿಟ್ರು. 8 ಗಂಟೆ ಆಗಿದೆ. ಡಿನ್ನರೆಲ್ಲ ಆಯಿತು ನಮ್ಮದು. ದಾಲು, ರೈಸು, ಚಪಾತಿ, ಸೋಯಾ ಚಕ್ಸ್ದು ಕರಿ, ಆಮೇಲೆ ಕ್ಯಾರೆಟ್ ಹಲ್ವ ಡೆಸರ್ಟ್ಸಲ್ಲಿ ಇಷ್ಟಿತ್ತು. ಸೊ ಅದನ್ನ ತೋರಿಸೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಸೊ ಬ್ರೀಫಿಂಗಲ್ಲಿ ಹೇಗೆ ಪ್ಯಾಕ್ ಮಾಡಬೇಕು, ಏನೇನು ಪ್ಯಾಕ್ ಮಾಡಬೇಕು ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂದು ಪ್ಯಾಕಿಂಗ್ ರೆಡಿ ಆಯಿತು. ಸೊ ಈಗ ಕ್ಲಾಕ್ ರೂಮಲ್ಲಿ ಏನೇನು ಇಡಬೇಕು ಅದೆಲ್ಲ ಅಲ್ಲಿದೆ. ಸೊ ಈಗ ಟೈಮ್ ಟು ಸ್ಲೀಪ್. ಬೆಳಗ್ಗೆ 6:30ಗೆ ಬ್ಲ್ಯಾಕ್ ಟೀ ಇರುತ್ತೆ, ಬಿಸಿನೀರು ಇರುತ್ತೆ. ಆಮೇಲೆ ಬ್ರೇಕ್ಫಾಸ್ಟು 7:30ಗೆ, 8:30ಗೆ ಲೀವಿಂಗ್ ದ ಬೇಸ್ ಕ್ಯಾಂಪ್. ಸೊ ಡೇ 1 ಇಲ್ಲಿ ಕಂಪ್ಲೀಟ್ ಆಗುತ್ತೆ ಬೇಸ್ ಕ್ಯಾಂಪಿಗೆ ಬರ್ತಿದ್ದಂಗೆ. ನಾಳೆ ಡೇ 2. ಡೇ 2ಅಲ್ಲಿ ನಾವು ಭೀಮ್ ಸಿಂಗ್ ಕ್ಯಾಂಪ್ ಸೈಟಿಗೆ ಹೋಗ್ತೀವಿ. ಅದು ಕ್ಯಾಂಪ್ ಸೈಟ್ ಬಂದ್ಬಿಟ್ಟು 9200 feet ಫ್ರಮ್ ಎಬೋವ್ ಸಿ ಲೆವೆಲ್ ಇರುತ್ತೆ. ನಾವು ಇವಾಗ ಕರೆಂಟ್ ಇವಾಗ ಪ್ರೆಸೆಂಟ್ ಇರೋದು 7000 feet ಎಬೋವ್ ಸಿ ಲೆವೆಲ್. ಸೊ ನಾವು ಲೆಟ್ಸ್ ಗೋ ಟು ಸ್ಲೀಪ್. ಗುಡ್ ನೈಟ್, see you tomorrow.